ನಮಸ್ಕಾರ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈ ಒಂದು ವಿಡಿಯೋದಲ್ಲಿ SLC ಫಲಿತಾಂಶವನ್ನು ಯಾವ ರೀತಿ ನೋಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು SLC ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಇವತ್ತು 12 ಗಂಟೆಗೆ ಈ ಒಂದು ರಿಸಲ್ಟನ್ನು ಅನೌನ್ಸನ್ನು ಮಾಡಿದ್ದಾರೆ. ಅದನ್ನು ಈ ಒಂದು ಮೊಬೈಲಲ್ಲೇ ತಿಳಿಸ್ಕೊಡ್ತೀನಿ ಯಾವ ರೀತಿ ನೋಡೋದಂತ. ಬನ್ನಿ ಇವಾಗ ಗೂಗಲ್ ಸರ್ಚಿಗೆ ಹೋಗೋಣ. ಗೂಗಲ್ ಸರ್ಚಲ್ಲಿ SLC ರಿಸಲ್ಟ್ ಅಂತ ಸರ್ಚ್ ಮಾಡಿ SLC ರಿಸಲ್ಟ್ 2026 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಫಸ್ಟು ಲಿಂಕ್ ಇದೆ ನೋಡಿ, krresult.nic.in ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು SLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು. SLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಮತ್ತು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟು, ಮಂತು, ಇಯರನ್ನು, ಡೇಟ್ ಆಫ್ ಬರ್ತ್, ವಿದ್ಯಾರ್ಥಿಯ ಒಂದು ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ನೋಡಿ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ರಿಸಲ್ಟು ಶೋ ಆಗುತ್ತೆ. ಇವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನೋಡಿ. ಇವಾಗ ಈ ರೀತಿಯಾಗಿ ನಿಮ್ಮ ಒಂದು ರಿಸಲ್ಟ್ ನೋಡ್ಕೋಬೋದು. ಸಬ್ಜೆಕ್ಟ್ ವೈಸ್ ನಿಮಗೆ ಇಂಟರ್ನಲ್ ಮಾರ್ಕ್ಸನ್ನು ಈ ಒಂದು ಇದರಲ್ಲಿ ಕೊಟ್ಟಿರ್ತಾರೆ. ಇಂಟರ್ನಲ್ ಮಾರ್ಕ್ಸು ಸಬ್ಜೆಕ್ಟ್ ಇಲ್ಲಿರ್ತವೆ ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸು ನೀವೊಂದು ಥಿಯರಿ ಏನು ಬರೋದಿಲ್ಲ ಆ ಒಂದು ಥಿಯರಿ ಮಾರ್ಕ್ಸ್ ಇಲ್ಲಿರುತ್ತೆ ಮತ್ತು ಟೋಟಲ್ ಮಾರ್ಕ್ಸು ಇಲ್ಲಿರುತ್ತೆ ಮತ್ತು ಗ್ರೇಡ್ ಕೂಡ ಕೊಟ್ಟಿದ್ದಾರೆ. ಗ್ರೇಡ್ ಇಲ್ಲಿರುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಮಾರ್ಕ್ಸ್ ಎಷ್ಟು ಬಿದ್ದಿದ್ದಾವೆ ಅಂತ ರಿಸಲ್ಟ್ ಕೂಡ ಶೋ ಆಗುತ್ತೆ ನೋಡಿ. ಕೆಳಗಡೆ ನಿಮಗೆ ರಿಸಲ್ಟು ಪಾಸ್ ಅಂತ ಬಂದಿದೆ, CGA B+ ಅಂತ ಬಂದಿದೆ. ಇಲ್ಲಿ P ಅಂದರೆ ಪಾಸ್ ಅಂತ ಅರ್ಥ ಅಂತ ಕೊಟ್ಟಿದ್ದಾರೆ ನೋಡಿ. P ಅಂದರೆ ಪಾಸು, F ಅಂದರೆ ಫೇಲು, NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ. ಈ ರೀತಿಯಾಗಿ ಬಂದವರಿಗೆ ಇದನ್ನು ನೀವು ಇಂಡಿಕೇಟ್ ತೋರಿಸುತ್ತೆ. ಇಲ್ಲಿ ಟೋಟಲ್ ಮಾರ್ಕ್ಸ್ ನೋಡ್ಬೇಕಂದ್ರೆ ಟೋಟಲ್ ಮಾರ್ಕ್ಸ್ ಅಂತ ಮೇಲ್ಗಡೆ ಕೊಟ್ಟಿದೆ ನೋಡಿ, 486. ಇಲ್ಲಿ ಟೋಟಲ್ ಮಾರ್ಕ್ಸ್ ಅಂತ ಇರುತ್ತೆ, ಅದರ ಸ್ಟೇಟು ಇಲ್ಲಿದೆ ನೋಡಿ, 486. ಈ ರೀತಿಯಾಗಿ ನಿಮಗೆ ರಿಸಲ್ಟು ನೋಡ್ಕೋಬೋದು. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಅಥವಾ ಏನಾದರೂ ಎರರ್ ಬರ್ತಾ ಇದ್ದರೆ ರಿಸಲ್ಟಲ್ಲಿ ಏನಾದರೂ ತೊಂದರೆ ಇದ್ದರೆ ಕಮೆಂಟ್ ಮಾಡಿ, ಸೊಲ್ಯೂಷನನ್ನು ಕೊಡ್ತೀನಿ ನಿಮಗೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.